ಇತಿಹಾಸ ಪಠ್ಯಗಳಲ್ಲಿ ವಾಸ್ಕೋಡಗಾಮ ಭಾರತವನ್ನು ಕಂಡುಹಿಡಿದನೆಂದು ಕಲಿಸಲಾಗಿದೆ. ಆದರೆ ಇದು ಶುದ್ಧ ಸುಳ್ಳು ಅನ್ನೋ ವಿಚಾರ ನಿಮಗೊತ್ತಾ? ಈ ನೈಜ ಕಥೆಯು 1497-98ರ ಸಮುದ್ರಯಾನಕ್ಕೆ ಸಂಬಂಧಿಸಿದೆ. ಅದರಲ್ಲಿ ಪೋರ್ಚುಗಲ್ನ ರಾಜ 1ನೇ ಮ್ಯಾನುವೆಲ್ ವಾಸ್ಕೋಡಗಾಮನನ್ನು ಭಾರತಕ್ಕೆ ಕಳುಹಿಸಿದ್ದ. ಜುಲೈ 8, 1497ರಂದು ಅವರು 4 ಹಡಗುಗಳು ಮತ್ತು ಸುಮಾರು 170 ನಾವಿಕರೊಂದಿಗೆ ಲಿಸ್ಬನ್ನಿಂದ ಪ್ರಯಾಣ ಬೆಳೆಸಿದರು. ತಿಂಗಳುಗಳ ಕಾಲ ಆಫ್ರಿಕನ್ ಕರಾವಳಿಯಲ್ಲಿ ನೌಕಾಯಾನ ಮಾಡಿ ಅವರು ಕೇಪ್ ಆಫ್ ಗುಡ್ ಹೋಪ್ ಅನ್ನು ದಾಟಿದರು. ಆದರೆ ಮುಂದಿನ ದಾರಿ ಅವರಿಗೆ ಸಂಪೂರ್ಣವಾಗಿ ಅಪರಿಚಿತವಾಗಿತ್ತು. ಏಪ್ರಿಲ್ 1498ರಲ್ಲಿ ಅವರು ಪೂರ್ವ ಆಫ್ರಿಕಾದ ಮಾಲಿಂಡಿಯನ್ನು ತಲುಪಿದರು. ಅಲ್ಲಿ ಅವರ ಸ್ಥಿತಿ ಭೀಕರವಾಗಿತ್ತು. ನಾವಿಕರು ಅಸ್ವಸ್ಥರಾಗಿದ್ದರು ಮತ್ತು ಹಡಗುಗಳು ಸವೆದು ಹೋಗಿದ್ದವು. ಸ್ಥಳೀಯ ಜ್ಞಾನವಿಲ್ಲದೆ ಭಾರತವನ್ನು ತಲುಪುವುದು ಅಸಾಧ್ಯವೆಂದು ಅವರು ಅಲ್ಲಿಯೇ ಅರಿತುಕೊಂಡರು. ಆಗ ಮಾಲಿಂಡಿಯ ಸುಲ್ತಾನನು ಅವರ ಸಹಾಯಕ್ಕೆ ಬಂದು ಒಬ್ಬ ಅನುಭವಿ ಭಾರತೀಯ ಪೈಲಟ್ ಅನ್ನು ಅವರೊಂದಿಗೆ ಕಳುಹಿಸಿದ. ಈ ಪೈಲಟ್ ಕಚ್ನ ಮಾಂಡ್ವಿಯ ಗುಜರಾತಿ ನಾವಿಕ ಕಾಂಜಿ ಮಾಲಂ ಆಗಿದ್ದು, ಪೋರ್ಚುಗೀಸ್ ದಾಖಲೆಗಳಲ್ಲಿ ಅವರನ್ನು ಮಲೆಮೋ ಕಾನಾ ಎಂದು ಕರೆಯಲಾಗಿದೆ. ಕಾಂಜಿ ಮಾಲಂ ಅವರಿಗೆ ಹಿಂದೂ ಮಹಾಸಾಗರದ ಮಾರ್ಗಗಳು, ಮಾನ್ಸೂನ್ ಮಾರುತಗಳು ಮತ್ತು ನಕ್ಷತ್ರಗಳಿಂದ ದಿಕ್ಕುಗಳನ್ನು ಗುರುತಿಸುವ ಬಗ್ಗೆ ಆಳವಾದ ಜ್ಞಾನವಿತ್ತು. ಅವರು ಕಮಲ್ ಎಂಬ ಸಾಂಪ್ರದಾಯಿಕ ಭಾರತೀಯ ವಾದ್ಯವನ್ನು ಬಳಸಿಕೊಂಡು ಸಮುದ್ರದಲ್ಲಿ ತಮ್ಮ ದಿಕ್ಕನ್ನು ನಿರ್ಧರಿಸಿದರು. ಏಪ್ರಿಲ್ 24, 1498ರಂದು ಮಾಲಿಂಡಿಯಿಂದ ಪ್ರಯಾಣ ಪ್ರಾರಂಭವಾಯಿತು ಮತ್ತು ಕಾಂಜಿ ಮಾಲಂ ಅವರ ಮಾರ್ಗದರ್ಶನದಲ್ಲಿ ಹಡಗುಗಳು ಕೇವಲ 23ರಿಂದ 24 ದಿನಗಳಲ್ಲಿ ಹಿಂದೂ ಮಹಾಸಾಗರವನ್ನು ದಾಟಿದವು. ಯುರೋಪಿಯನ್ನರಿಗೆ ಈ ಜ್ಞಾನದ ಕೊರತೆಯಿತ್ತು ಮತ್ತು ಅಂತಿಮವಾಗಿ ಮೇ 20, 1498ರಂದು ವಾಸ್ಕೋಡಗಾಮ ಕಲ್ಲಿಕೋಟೆಯ ಕಪ್ಪಾಡ್ ಕರಾವಳಿಯನ್ನು ತಲುಪಿದ. ಇತಿಹಾಸ ಪುಸ್ತಕಗಳಲ್ಲಿ ಹೆಚ್ಚಾಗಿ ಈ ಪ್ರಯಾಣದ ಕೀರ್ತಿಯನ್ನು ವಾಸ್ಕೋಡಗಾಮನಿಗೆ ಸಲ್ಲಿಸಲಾಗಿದೆ. ಆದರೆ ಸತ್ಯವೆಂದರೆ ಈ ಯಶಸ್ಸು ಭಾರತೀಯ ನಾವಿಕನ ಜ್ಞಾನದ ಮೇಲೆ ನಿಂತಿತು. ಹಲವಾರು ಪೋರ್ಚುಗೀಸ್ ಬರಹಗಳಲ್ಲಿ ಈ ನಾವಿಕನನ್ನು ಗುಜರಾತ್ನ ನಾವಿಕ ಎಂದು ಹೇಳಲಾಗಿದೆ. ಈ ಕಥೆಯು ದಾರಿ ತೋರಿಸಿದ ಕಾಂಜಿ ಮಾಲಂನೇ ನಿಜವಾದ ಅನ್ವೇಷಕ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಭಾರತವೆಂಬುದು ಯಾವುದೇ ಹೊಸ ಆವಿಷ್ಕಾರವಾಗಿರಲಿಲ್ಲ. ಇದು ಸುಮಾರು 5,000 ವರ್ಷಗಳ ಹಿಂದಿನ ಸಿಂಧೂ ಕಣಿವೆ ನಾಗರಿಕತೆಗೆ ಸಂಬಂಧಿಸಿದ ಪ್ರಾಚೀನ ನಾಗರಿಕತೆಯಾಗಿದೆ. ಆದ್ದರಿಂದ ವಾಸ್ಕೋಡಗಾಮ ಭಾರತವನ್ನು ಕಂಡುಹಿಡಿದದ್ದಲ್ಲ, ಬದಲಿಗೆ ಅದನ್ನು ತಲುಪಲು ಅವನಿಗೆ ಹೊಸ ಸಮುದ್ರ ಮಾರ್ಗವನ್ನು ತೋರಿಸಲಾಯಿತು ಅಷ್ಟೇ.